ಬಟ್ ನಾನು ಅಬ್ಸರ್ವ್ ಮಾಡಿರೋದು ಇವಾಗ ತಂದೆಯವರು ಮತ್ತು ನಿಮ್ಮ ತಾತನವರು ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಬಟ್ ಮೈತ್ರಿ ಮಾಡಿಕೊಂಡ್ರು ಕೂಡ ಅವ್ರು ಮಾತಾಡದೇ ಇರುವಂಥ ಹಲವಾರು ಲೋಕಲ್ ಇಶ್ಯೂಸ್, ಪ್ರಾದೇಶಿಕ ವಿಚಾರಗಳಾಗಿರ್ಬೋದು ಅಥವಾ ಕನ್ನಡದ ವಿಚಾರ ಆಗಿರ್ಬೋದು, ಕರ್ನಾಟಕದ ವಿಚಾರವಾಗಿರ್ಬೋದು, ತಾವು ತುಂಬ ವೋಕಲ್ ಇದ್ದೀರಿ, ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀರಿ. ಪಾರ್ಟಿ ಸ್ಟ್ಯಾಂಡ್ ಆಗಲಿ, ಮೈತ್ರಿ ಸ್ಟ್ಯಾಂಡ್ ಬಿಟ್ಟು ತಾವು ಮಾತಾಡ್ತಾ ಇದ್ದೀರಿ. ಸೊ ಈ ಗಟ್ಟಿ ನಿಲುವು ಅಂತಂದರೆ ನನ್ನ ತಂದೆ ಏನು ಅಂದ್ಕೊಂಡ್ಬಿಡ್ತಾರೋ ಅಥವಾ ಮೈತ್ರಿ ಪಕ್ಷಗಳು ಏನು ಅಂದ್ಕೊಂಡ್ಬಿಡ್ತಾವೋ ಆ ಮುಲಾಜಿಗೆ ಬಗ್ಗದೆ ಮಾತಾಡೋದಿದೆಯಲ್ಲ, ಅದಕ್ಕೆ ಮನೆಯಲ್ಲಿ ನಿಮ್ಮ ತಂದೆಯವರು ಏನಾದರೂ ಹೇಳಿದ್ದುಂಟಾ, ನೀನೇನು ಡಿಫ್ರೆಂಟಾಗಿ ಮಾತಾಡ್ತೀಯಾ ಆ ಥರ ಅಂತ? ದೇವೇಗೌಡರು ಸಾಹೇಬ್ರದಾಗಲಿ, ಕುಮಾರಣ್ಣ ಅವ್ರದ್ದಾಗಲಿ, ನಿಖಿಲ್ ಕುಮಾರಸ್ವಾಮಿದಾಗಲಿ ಅಥವಾ ಯಾವುದೇ ಒಬ್ಬ ಪಕ್ಷದ ಜನತಾದಳ ಪಕ್ಷದ ಕಾರ್ಯಕರ್ತರದಾಗಲಿ ಕನ್ನಡದ ಅಸ್ಮಿಯತೆ, ಭಾಷೆ, ನೆಲ, ಜಲ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ನಿಲುವು ಭಾಳ ಗಟ್ಟಿ ನಿಲುವು ಒಂದೇ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅಪಸ್ವರಗಳಾಗಲಿ ಅಥವಾ ನಾನೇನೋ ಆಲೋಚನೆ ಮಾಡ್ತಾಯಿದ್ದೀನಿ, ಅದು ನಮ್ಮ ತಂದೆಯವರು ಇನ್ನೇನೋ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆನೇ ಉದ್ಭವ ಓಪನ್ ಆಗಿ ಮಾತಾಡಲ್ಲ, ನೀವು ಓಪನ್ ಆಗಿ ಮಾತಾಡ್ತೀರಾ. ದಟ್ ಈಸ್ ದ ಡಿಫರೆನ್ಸ್. ಅಲ್ಲ, ನಾವು ವೋಕಲ್ ಆಗಿ ಮಾತಾಡಲೇಬೇಕಾಗ್ತದೆ ಮೇಡಮ್ ಎಷ್ಟೊಂದು ಸಂದರ್ಭದಲ್ಲಿ. ಯಾಕೆಂದರೆ ನಾನು ಮತ್ತೆ ಹೇಳಿದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ನನಗೆ ಏನು ಸರಿ ಅನಿಸುತ್ತೆ ಜನರ ಪರವಾಗಿ, ಅದರಲ್ಲೂ ಎಸ್ಪೆಷಲಿ ಯೋಚನೆ ಮಾಡಲ್ವಾ, ಈ ಪಾರ್ಟಿ ಲೈನ್ ಹಿಂಗಿದೆ, ನಮ್ದು ಮೈತ್ರಿ ಪಾರ್ಟಿ ಲೈನ್ ಹಿಂಗಿದೆ, ನಾನು ಈ ಲೈನ್ ಒಳಗಡೆನೆ ಮಾತಾಡಬೇಕು, ಆ ಥರದ ನಿಮಗೆ ಬ್ಯಾರಿಯರ್ಸ್? ಇವತ್ತು ದರ್ ಇಸ್ ನೋ ಬ್ಯಾರಿಯರ್ಸ್. ಐ ಆಮ್ ಫ್ರೀ. ಯಾಕೆಂದರೆ ನನಗೊಂದು ಜವಾಬ್ದಾರಿ ಇದೆ. ನಾನು ಜನಿಸಿರ್ತಕ್ಕಂಥದ್ದು ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿನ ಒಬ್ಬ ಪ್ರಜೆ ನಾನು. ಹಾಗಾಗಿ ನಮ್ಮ ಪ್ರಾದೇಶಿಕ ಪಕ್ಷ ಅಂತ ಇದ್ದಂಗೆ, ಯಾಕೆಂದರೆ ಪ್ರಾದೇಶಿಕ ಪಕ್ಷಗಳು ಯಾವುವು ಕೂಡ ಹೆಚ್ಚಾಗಿ ಉಳಿಲಿಲ್ಲ. ಆಯಾ ಸಂದರ್ಭದಲ್ಲಿ ರಾಜಕೀಯಕ್ಕೋಸ್ಕರ ಆಯಾ ಚುನಾವಣೆಗೆ ಕಟ್ಟಿದ್ರು, ಅಲ್ಲಿಂದ ಮುಚ್ಚಿದ್ರು ಪಕ್ಷ. ಒಂದಷ್ಟು ಪಕ್ಷಗಳು ಹಲವು ದಿನಗಳಲ್ಲಿ ಕ್ಲೋಸ್ ಆದಂಥದ್ದು ನೋಡಿದ್ದೀವಿ. ಆದರೆ 25 ವರ್ಷಗಳ ಕಾಲ ಕನ್ನಡಿಗರು ನಮ್ಮನ್ನು ಹರಿಸಿ ಬೆಳೆಸಿ ಸಲ್ಲಿಸಿ ಸಾಕಿರ್ತಕ್ಕಂಥ ಜನ ಏನಿದ್ದಾರೆ, ಅವ್ರಿಗೆ ನಾನು ಮೋಸ ಮಾಡೋಕ್ಕೆ ರೆಡಿ ಇಲ್ಲ. ನನಗೆ ನಾನು ಮೋಸ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿ ಐ ಆಮ್ ವೆರಿ ವೋಕಲ್ ಅಬೌಟ್ ಇಟ್. ನಾನು ಇನ್ಯಾವುದೇ ಬೇರೆ ಒಂದು ಥಾಟು ನನ್ನ ತಲೆನಲ್ಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಏನು ಅನ್ಕೊಳ್ತಾರೆ, ಏನು ಬಿಡ್ತಾರೆ, ನನಗೆ ಏನು ಸರಿ ಅನಿಸುತ್ತೆ ನಮ್ಮ ನಾಡಿನ ಜನತೆಯ ಪರವಾಗಿ ನಾನು ಧ್ವನಿ ಗೂಡಿಸ್ತೀನಿ. ಈಗ ಚೇತನ್ ಅವರೇ ಹೇಳಿದ್ರು, ನಾನು ಅವ್ರನ್ನ ಲೆಕ್ಕಕ್ಕಿಟ್ಟಿಲ್ಲ ಅಂತ. ಸೊ ಜನ ಲೆಕ್ಕಕ್ಕೆ ಇಟ್ಕೋಬೇಕು ನಿಮಗೆ ಅಂದರೆ ನೀವೇನು ಮಾಡಬೇಕು ಸರ್? ಅದು ಜನ ನಿರ್ಧಾರ ಮಾಡ್ತಾರಲ್ವ ಮೇಡಮ್. ನಮ್ಮ ಹೋರಾಟಗಳು ನಿರಂತರವಾಗಿರಬೇಕಾಗ್ತದೆ. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹೋರಾಟ ಮಾಡ್ತೇವೆ ಅಥವಾ ಆ ಹೋರಾಟಕ್ಕೆ ನಮಗೆ ತತ್ಕ್ಷಣ ಅದು ಪ್ರತಿಫಲ ಕೊಡದೆ ಹೋಗ್ಬೋದು. ರಾಜಕಾರಣ ಅಂತಕ್ಕಂಥದ್ದು ಇವತ್ತಿನ ಯುವಕರಿಗೆ ನನಗನ್ಸಿದ ಮಟ್ಟಕ್ಕೆ ಒಂದು ತಾಳ್ಮೆ ಅಂತಕ್ಕಂಥದ್ದು ಬೆಳೆಸ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ವಿಚಾರದ ಬಗ್ಗೆ ಭಾಳ ಡೀಪಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ. ಇವೆರಡೂ ಕೂಡ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ, ಅಂದರೆ ಕಲ್ಟಿವೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಜನ ಇವತ್ತು ತಿರಸ್ಕಾರ ಮಾಡಿರ್ಬೋದು, ನಾಳೆ ಇದೇ ಜನ ಮೆರೆಸ್ಬೋದು. ಆದರೆ ಜನ ನಮ್ಗೆ ಅವಕಾಶ ಕೊಟ್ಟಾಗ ಇವತ್ತು ನಾವೇನು ಸೋತಿದ್ದೀವಿ ಅಂತ ನಾನು ಕುಗ್ತಕ್ಕಂಥ ಪ್ರಶ್ನೆ ಇಲ್ಲ, ಗೆದ್ದಾಗ ಇಕ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದೇ ರೀತಿ ಇರ್ತಾನೆ ನಿಖಿಲ್ ಕುಮಾರಸ್ವಾಮಿ, ಅದ್ರಲ್ಲಿ ಭಾಳ ಸ್ಪಷ್ಟ. ಚುನಾವಣೆಯಲ್ಲಿ ಸೋತಿದ್ದೀನಿ, ಆದರೆ ಹೋರಾಟದಲ್ಲಿ ಸೋತಿಲ್ಲ, ನನ್ನ ಹೋರಾಟ ಅಚ್ಚಲ್ಲ. ನನ್ನ ಹೋರಾಟ ಯಾವತ್ತೂ ಸೋಲಲ್ಲ. ಜನರೊಂದಿಗೆ ಜನತಾದಳ ಅಂತ ಮಾಡಿದ್ರಿ ಅಲ್ವಾ ಸರ್? ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದ್ರಿ, ತುಂಬ ಸ್ಪೀಡಾಗಿ ಹೊರಟ್ರಿ. ಈಗ ಎಲ್ಲಿದ್ದೀರಿ, ಯಾವ ಸ್ಟಾಪಲ್ಲಿದ್ದೀರಿ ಮೇಡಮ್? ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಾನು ಯಾವತ್ತೂ ಕೂಡ, ಯಾಕೆಂದರೆ ಒಂದು ನಮ್ಮ ಮೇಲೆ ರಾಜಕೀಯ ವಿರೋಧಿಗಳು ನಾನಾ ರೀತಿ ವಿಶ್ಲೇಷಣೆ ಮಾಡ್ತಾರೆ, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ನಾನು ಮೊದಲನೇ ಹಂತದಲ್ಲಿ ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಓಡಾಡೋಕ್ಕೆ ಶುರು ಮಾಡಿದೆ, ರಾಜ್ಯ ಪ್ರವಾಸ ಒಂದು ಕ್ಯಾಲೆಂಡರ್ ಹಾಕಿದೆ. ಆಗ ಕೇವಲ ಹಳೆ ಮೈಸೂರು ಪ್ರಾಂತ್ಯನೇ ನಾನು ಆಯ್ಕೆ ಮಾಡ್ಕೊಳ್ಳಿಲ್ಲ. ಬದಲಾಗಿ ಕಲ್ಯಾಣ ಕರ್ನಾಟಕಕ್ಕೆ ಹೋದೆ, ಕಿತ್ತೂರು ಕರ್ನಾಟಕಕ್ಕೆ ಬಂದೆ, ಮಧ್ಯ ಕರ್ನಾಟಕಕ್ಕೆ ಹೋಗಿದ್ದೀನಿ, ಉತ್ತರ ಕನ್ನಡಕ್ಕೆ ಹೋಗಿದ್ದೀನಿ, ಓವರಾಲ್ ಪ್ಯಾನ್ ಕರ್ನಾಟಕ ಓಡಾಡಿದ್ದೀನಿ. ಈಗ 71ನೇ ಕ್ಷೇತ್ರ ಮೊನ್ನೆಯ ದಿನ ದೊಡ್ಡಬಳ್ಳಾಪುರದಲ್ಲಿ ಮುಕ್ತಾಯ ಆಗಿದೆ. ಮತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೂ ಕೂಡ ನಾಡಿದ್ದ ದಿನ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೀನಿ. ಹಾಗಾಗಿ ನನಗೆ ನಮ್ಮ ವೋಟರ್ಸ್ ಎಷ್ಟು ಜನ ಇದ್ದಾರೆ ಅಥವಾ ನಮ್ಮ ಕೇಡರ್ಸ್ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕಾಚಾರದ ಮೇಲೆ ನಾನು ಪ್ರವಾಸ ಮಾಡ್ತಾ ಇಲ್ಲ. ಏಕೆಂದರೆ ಜನತಾದಳ ಪಕ್ಷದ ಕೇಡರ್ಸ್ ಇರ್ಬೋದು, ವೋಟರ್ಸ್ ಇರ್ಬೋದು, ಪ್ಯಾನ್ ಕರ್ನಾಟಕ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಸೊ ಎಲ್ರಿಗೂ ನಾನು ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನ ಮಾಡಬೇಕು. ಒಟ್ಟಾರೆಯಾಗಿ ಕೇಡರ್ ಬಿಲ್ಡಿಂಗ್ನ ಒಂದು ಆರ್ಗನೈಸೇಷನಲ್ ಆಗಿ
ಏನೊಂದು ಪಾರ್ಟಿ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಹೊರಟಿದ್ದೀನಿ. ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ಅದಂತೂ ಭಾಳ ಸ್ಪಷ್ಟ. ಈಗ ಪ್ರಾದೇಶಿಕ ಪಕ್ಷ ಅನ್ನುವಂಥ ಹಣೆಪಟ್ಟಿಯೊಂದಿಗೆ ತಾವು ರಾಷ್ಟ್ರದಲ್ಲಿ ಈಗ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು. ಆದರೂ ಇದು ಕೇವಲ ತಾವು ಹೇಳಿದಾಗೆ ಹಳೆ ಮೈಸೂರಿಗೆ ಮಾತ್ರ ಸೀಮಿತನಾ ಅಂತಂದರೆ ದೆರ್ ಇಸ್ ಅ ವ್ಯಾಕ್ಯೂಮ್ ಭಾಳ ಕಡೆ ಇಡೀ ಕರ್ನಾಟಕದಾದ್ಯಂತ. ಈಗ ನೀವು ಒಂದು ನಿಮ್ಮ ಪಕ್ಷ ಸಂಘಟನೆ ಮತ್ತು ಕೇಡರ್ ಬಿಲ್ಡಿಂಗ್ ಆಯಿತು, ಜನರ ಜೊತೆಗೆ ಸಂಪರ್ಕ ಆನ್ ಗ್ರೌಂಡ್ ಯಾವಾಗಿಂದ ಶುರುವಾಗುತ್ತೆ ನಿಮ್ಮ ಆ ಒಂದು ಯಾತ್ರೆ ಅಥವಾ ಆ ಒಂದು ಕಾರ್ಯಕ್ರಮ? 2028 ವಿಧಾನಸಭಾ ಚುನಾವಣೆಗೆ ನನ್ನ ತಲೆಯಲ್ಲಿ ರೋಡ್ ಮ್ಯಾಪ್ ರೆಡಿ ಮಾಡ್ಕೊಂಡಿರತಕ್ಕಂಥದ್ದು ಎರಡೇ ಪದ, ಒಂದು ಸಂಘಟನೆ, ಒಂದು ಸಂಘರ್ಷ. ಸಂಘಟನೆ ಕಾರ್ಯಕರ್ತರ ಜೊತೆ, ಸಂಘರ್ಷ ಇವತ್ತಿನ ಈ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಎಲ್ಲಿ ದೂಡಿದೆ, ಯಾವ ವ್ಯವಸ್ಥೆಗಳಲ್ಲಿ ಬದಲಾವಣೆ ತರಬೇಕಾಗಿದೆ ಮುಂದಿನ ದಿನಗಳಲ್ಲಿ, ಅದ್ರ ವಿರುದ್ಧವಾದಂಥ ಸಂಘರ್ಷ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನನ್ನ ತಲೆಯಲ್ಲಿ ರೋಡ್ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನೇನು ಕೇಡರ್ನ ಟಚ್ ಮಾಡಿ ಬರಬೇಕಾಗಿತ್ತು, ಕೇಡರಲ್ಲಿ ಒಂದು ಆತ್ಮಸ್ಥೈರ್ಯ ಕುಗ್ಗಿತ್ತು, ಆ ಕೆಲಸ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನೇನು ಕೆಲವು ದಿನಗಳಲ್ಲಿ ಅದು ಮುಕ್ತಾಯ ಆಗುತ್ತೆ. ತದನಂತರ ನಾನು ಗ್ರೌಂಡ್ಗಿಳಿತಕ್ಕಂಥದ್ದು ಜನರ ಪರವಾಗಿ, ಅದು ಸಂಘರ್ಷ.